ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಇರ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಈ ದಿನ ನಾನು ಮೊಸರು ಬೋಂಡನ ಮಾಡ್ತಾ ಇದ್ದೀನಿ. ಮೊಸರು ಬೋಂಡ ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ಹುಳಿ ಮೊಸರು ಇರಬೇಕು. ಮೊಸರು ಬೋಂಡಾಗೆ ಹುಳಿ ಮೊಸರು ಇದ್ದರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಮುರಿದು ತೋರಿಸಿದ್ದೆ. ಇವಾಗ ಎಷ್ಟು ಚೆನ್ನಾಗಿದೆ ಅಲ್ವಾ? ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಇಂದೂಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಒಂದು ಬಟ್ಲಿಗೆ ಒಂದು ಕಪ್ ಹಿಟ್ಟಿನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಮೈದಾ ಹಿಟ್ಟನ್ನು ಹಾಕಿಬಿಟ್ಟು ನಂತರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ದೊಡ್ಡದಾದ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದೆ. ತುಂಬ ಸಣ್ಣಗಿರಬೇಕು, ಚೆನ್ನಾಗಿರುತ್ತೆ. ಸಣ್ಣಗಿರೋ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಒಂದೇ ಒಂದು ಕಪ್ಪು, ನಾನು 100 ಗ್ರಾಮ್ ಇರ್ಬೋದು ಅಷ್ಟೇ, ಒಬ್ರಿಗೋಸ್ಕರ ನಾನು ಮಾಡ್ತಾ ಇರೋದು. ನಂತರ ಕುಟ್ಟಿದ ಖಾರವನ್ನು ಹಾಕ್ತಾಯಿದ್ದೀನಿ. ಕುಟ್ಟಿದ ಖಾರ ಇಲ್ಲಾಂದರೆ ನೀವು ಹಸಿಮೆಣಸಿನ್ಕಾಯಿ ಹೆಚ್ಚಿ ಕೂಡ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇದಕ್ಕೆ ನಾನು ಕುಟ್ಟಿದ ಖಾರಕ್ಕೆ ಉಪ್ಪು ಹಾಕಿರೋದ್ರಿಂದ ನಾನು ಉಪ್ಪೇನು ಹಾಕೋದಿಲ್ಲ, ಕುಟ್ಟಿದ ಖಾರ ಮಾತ್ರ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ನಿಮ್ಮ ಆಪ್ಷನು. ಜೀರಿಗೆ ಮನೆಯಲ್ಲಿ ನಾನು ಜೀರಿಗೆ ಕಷಾಯ ಮಾಡಿ ಅದನ್ನು ಶೋಧಿಸಿ ಇಟ್ಕೊಂಡಿರ್ತೀನಲ್ಲ, ಅದಕ್ಕೋಸ್ಕರ ಎಲ್ಲದಕ್ಕೂ ನಾನು ಜೀರಿಗೆ ಹಾಕ್ತೀನಿ. ನೀವು ಬೇಕಿದ್ದರೆ ಜೀರಿಗೆ ಹಾಕೋಬೋದು. ಟೇಸ್ಟ್ ಏನೋ ಚೆನ್ನಾಗಿರುತ್ತೆ ಜೀರಿಗೆ ಹಾಕೋದ್ರಿಂದ. ಇವಾಗ ಒಂದು 1/4 ಟೀ ಸ್ಪೂನ್ನಷ್ಟು ಸೋಡಾ ಹಾಕ್ತಾಯಿದ್ದೀನಿ. ಸೋಡಾ ಹಾಕಿಬಿಟ್ಟು ನಂತರ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕೋಣ. ಜೀರಿಗೆ ಹಾಕಿಬಿಟ್ಟು ಕೈನಲ್ಲೇ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಜೀರಿಗೆ ಹಾಕಿಬಿಟ್ಟು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಮೊಸರು ಹಾಕಿ ಕಲಸೋಣ. ಇವಾಗ ನಾನು ಕೈನಲ್ಲಿ ಕಲಿಸ್ತಾ ಇದ್ದೀನಿ. ಕೈನಲ್ಲಿ ಕಲಸಿದ್ದಾದಮೇಲೆ ಹುಳಿ ಮೊಸರನ್ನು ಹಾಕ್ತಾಯಿದ್ದೀನಿ. ನಾವು ಹುಳಿ ಮೊಸರು ನೋಡ್ಕೊಂಡು ಹಾಕಬೇಕು. ಅದಕ್ಕೆ ಎಷ್ಟು ಹಿಡಿಸುತ್ತೆ ಅಂತ ನೋಡ್ಕೊಂಡು ಹಾಕಬೇಕು. ಬೋಂಡ ಹಿಟ್ಟಿಗೆ ನಾವು ಹೇಗೆ ಕಲಿಸ್ತೀವೋ ಅದೇ ರೀತಿಯಾಗಿ ಇದ್ದರೆ ಸಾಕು. ಅದೇ ಕನ್ಸಿಸ್ಟೆನ್ಸಿಲಿ ಇರಬೇಕು. ಬೋಂಡಾಗೆ ನಾವು ಬೋಂಡ ಹಿಟ್ಟು ಕಲಿಸ್ಬಿಟ್ಟು ಹಾಕ್ತೀವಲ್ಲ, ಅದೇ ತರಹ ಇರಬೇಕು. ಇವಾಗ ಅದಕ್ಕೆ ನಾವು ಸ್ವಲ್ಪ ನೀರು ಇರಿಸುತ್ತು, ಅದಕ್ಕೆ ನೀರು ಹಾಕಿ ಕೂಡ ಕಲಿಸ್ಕೋಬೋದು. ತುಂಬ ಹುಳಿ ಬೇಡ ಅಂದರೆ ನೀರು ಹಾಕೋಬೋದು. ನಮಗೆ ಹುಳಿಯಾಗಿ ಚೆನ್ನಾಗಿರಬೇಕು ಅಂತಂದರೆ, ಇನ್ನೂ ಚೆನ್ನಾಗಿರಬೇಕು ಅಂದರೆ ಮೊಸರೆ ಹಾಕ್ಕೊಂಡು ಮಾಡ್ಬೋದು. ಇವಾಗ ಅದನ್ನು ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿ ಕಲಸಿರೋದು ಆಗಿದೆ. ಇವಾಗ ಒಲೆ ಮೇಲೆ ನಾನು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಇಟ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಬೋಂಡನ ನಾವು ಹೇಗೆ ಒಂದೊಂದಾಗಿ ಬಿಡ್ತೀವೋ ಅದೇ ರೀತಿಯಾಗಿ ಒಂದೊಂದಾಗಿ ಬಿಡ್ತಾ ಬರೋಣ. ಇವಾಗ ಎಣ್ಣೆ ಕಾದ ನಂತರ ಕೈಯನ್ನು ತ್ಯಾವ ಮಾಡ್ಕೊಂಡು ಬಿಡೋಣ. ಯಾಕೆಂದರೆ ಅದು ಹಾಕೋದಕ್ಕೆ ಸರಿ ಹೋಗುತ್ತೆ. ಮೈದಾ ಹಿಟ್ಟಲ್ವೇ, ಕೈಗೆ ಮೆತ್ಕೊಂಡು ಬಿಡುತ್ತೆ. ಅದಕ್ಕೆ ನಾನು ಕೈಯನ್ನು ತ್ಯಾವ ಮಾಡ್ಕೊಂಡು ಅದನ್ನು ಒಂದೊಂದಾಗಿ ಬಿಡ್ತಾಯಿದ್ದೀನಿ. ಇದು ಮೈದಾ ಹಿಟ್ಟಿನ ಮೊಸರು ಬೋಂಡ ಸ್ವಲ್ಪ ಅಪ್ಪಚ್ಚಿ ಆದಂಗೆ ಆಗುತ್ತೆ. ಬೋಂಡ ಬಿಟ್ಟರೂ ಕೂಡ ಆವಾಗಲೇ ನೋಡಿದ್ರಲ್ಲ ನಾನು ತೋರಿಸಿದ್ದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು, ಆ ತರಹ ಬಂದುಬಿಡುತ್ತೆ. ಮೆತ್ತಿಗೆ ಇರುತ್ತೆ. ಇದು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಕಡೆ ಬೆಂದಿದ್ದಾದಮೇಲೆ ಅದನ್ನು ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡ್ಬಿಡೋಣ. ಇನ್ನೊಂದು ಕಡೆನೂ ತಿರುಗಿಸ್ಕೊಂಡ್ಬಿಟ್ಟು ಅದೊಂದು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಇವಾಗ 2 ಕಡೆನೂ ಬೆಂದಿರೋದಾಗಿದೆ. ಇವಾಗ ಅದನ್ನು ತೆಗೀತಾ ಇದ್ದೀನಿ. ಮೊಸರು ಬೋಂಡ, ಹುಳಿಯಾದ ಖಾರವಾದ ಹುಳಿಯಾದ ಮೊಸರು ಬೋಂಡ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋನ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಿಸಿಯಾದ ಮೊಸರು ಬೋಂಡ ರೆಡಿ.